ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಯರು, ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ನಮ್ಮದೊಂದು ಸಂಕಲ್ಪ. ಪ್ರತಿ ವಾರವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮಠ ದರ್ಶನ ಮಾಡಬೇಕು, ಅಲ್ಲಿಯ ಬೃಂದಾವನ ದರ್ಶನ ಮಾಡಬೇಕು, ಅಲ್ಲಿನ ಪೂಜಾ ಕೈಂಕರ್ಯ ತಿಳ್ಬೇಕು ಮತ್ತು ಆ ಸ್ಥಳದ ಮಹಿಮೆಯನ್ನು ಕೂಡ ತಿಳ್ಕೋಬೇಕು. ನಿಮ್ಮೆಲ್ಲರಿಗೂ ಕೂಡ ಅದನ್ನ ತೋರಿಸ್ಬೇಕು ಅಂತ ಹರಿಭಾಯಿ ಗುರುಗಳ ಒಂದು ಆಶೀರ್ವಾದದೊಂದಿಗೆ 108 ಮಠಗಳ ಪೂರ್ತಿ ಮಾಡಿದ್ದೇವೆ. ಹಾಗಾಗಿ ಅದರ ಮಧ್ಯೆ ನಾವು ಚಿಂತನಾ ಮಂಥನ ಎಂಬ ಕಾರ್ಯಕ್ರಮ, ಅದರಲ್ಲಿ ನಮ್ಮೆಲ್ಲ ಆಚಾರ್ಯರು ಅಲ್ಲಿ ನಮಗೆ ಬೇಕಾದಂತಹ ಒಂದು ಜ್ಞಾನವನ್ನ ಕೊಡುತ್ತಾ, ತಮ್ಮ ಒಂದು ಅನುಭವವನ್ನ ಹೇಳ್ತಾ, ಹಾಗೂ ವೇದಾಧ್ಯಯನ ಮಾಡಿದಂಥವರು, ಉಪನ್ಯಾಸ ಮಾಡುವಂತವರು, ಪ್ರವಚನ ಮಾಡುವಂತವರು ಎಲ್ಲ ಆಚಾರ್ಯರು ನಮಗೆ ಒಂದಷ್ಟು ಜ್ಞಾನವನ್ನ ನೀಡ್ತಿದ್ದಾರೆ. ಹಾಗೆಯೇ ನಮ್ಮ ಆಚಾರ್ಯರು ಈ ಒಂದು ವಿಷಯವನ್ನ, ರಾಯರ ಮಹಿಮೆಯನ್ನ, ನೀವು ಅನ್ಕೊಂತಾ ಇರ್ತೀರಾ ನಮಗೆ ಇನ್ನೂ ಕಷ್ಟಗಳಿವೆ, ನಾನು ಕೇಳಿದ್ದೊಂದು, ರಾಯರು ಕೊಟ್ಟಿದ್ದೊಂದು, ಮತ್ತೆ ನಾನು ಕೇಳಿದೆ ತಪ್ಪ ಅನ್ನೋದು ಎಲ್ಲರೂ ಕೂಡ ಗೊಂದಲ ಇರುತ್ತೆ. ಅಂದ್ರೆ ರಾಯರು ಕೇಳಿದನ್ನ ಕೊಡ್ತಾರೆ, ಕರೆದಾಗ ಬರ್ತಾರೆ ಅನ್ನೋ ಎಷ್ಟು ಸತ್ಯವೋ ನಾವು ಕೂಡ ಅಷ್ಟೇ ಭಕ್ತಿಯಿಂದ ಇರಬೇಕು ಅನ್ನೋದು ಕೂಡ ನಾವು ತಿಳ್ಕೋಬೇಕು. ಹಾಗಾಗಿ ರಾಯರ ಮಹಿಮೆಯನ್ನ ಒಂದು ಸೆಕೆಂಡ್ ಕೂತ್ಕೊಂಡು ನಾವು 1 ನಿಮಿಷ ಕಾಲ ಕೊಟ್ಟು ಕೇಳಿದ್ರೆ ನಮ್ಗೆ ಅದೇ ನಮ್ಮ ಜೀವನದಲ್ಲಿ ಅದ್ಭುತವನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ಮೂಲಕ ಈ ಒಂದು ರಾಯರ ಮಹಿಮೆಯನ್ನ ತಿಳ್ಕೊಂಡು ಗುರುಗಳೇ ನಮಸ್ಕಾರ. ಈ ರಾಯರ ಮಹಿಮೆಯಲ್ಲಿ ಅದ್ಭುತವಾದಂಥದ್ದು ಬಹಳಷ್ಟಿದೆ. ಅದರಲ್ಲಿ ಒಂದು ಸಾಸಿವೆ ಕಾಳಷ್ಟು ನಾವು ತಗೊಂಡ್ರು ಅದು ದೊಡ್ಡದೇ. ಅದರಲ್ಲಿ ಒಂದು ಪವಳನ್ನ ಹೇಳೋದಾದ್ರೆ ನೋಡಿ, ರಾಘವೇಂದ್ರ ಸ್ವಾಮಿಗಳನ್ನ ಚಿಂತನೆ ಮಾಡಬೇಕು ಅಂದ್ರೆ ಯಾವ ತರ ಚಿಂತನೆ ಮಾಡಬೇಕು, ರಾಘವೇಂದ್ರ ಸ್ವಾಮಿಗಳನ್ನ ಚಿಂತನೆ ಮಾಡಿದರೆ ಯಾವ ತರ ಚಿಂತನೆ ಮಾಡಿದರೆ ಅವರಿಗೆ ಪ್ರೀತಿಯಾಗುತ್ತೆ ಅಂತ ಹೇಳ್ಬೇಕು. ರಾಘವೇಂದ್ರ ಸ್ವಾಮಿಗಳು ದೇವರ ಭಕ್ತರು. ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ, ರಾಘವೇಂದ್ರ ಸ್ವಾಮಿಗಳು ದೇವರಲ್ಲ. ರಾಘವೇಂದ್ರ ಅನ್ನುವುದು ದೇವರ ಹೆಸರು. ರಾಘವ ರಾಮ, ರಾಘವ ವಂಶಕ್ಕೆ ಇಂದ್ರನಾದವನು ರಾಮಚಂದ್ರ. ರಾಮಚಂದ್ರನ ಹೆಸರನ್ನು ಇವ್ರು ಇಟ್ಕೊಂಡಿದ್ದಕ್ಕೆ ಇವರು ಬೆಳಕಿಗೆ ಬಂದ್ರು ಹೊರತನು ನಮಗೆ ಈಗ ಸಾಮಾನ್ಯ ಹೇಳಿದೆ ಪ್ರಸಿದ್ಧಿ. ನೋಡಿ, ಭಗವಂತನ ಕಾರುಣ್ಯ ಹೇಗಿದೆ, ಭಕ್ತನಿಗೆ ಆ ಹೆಸರನ್ನ ಕೀರ್ತಿ ಕೊಟ್ಬಿಟ್ಟ. ರಾಘವೇಂದ್ರ ಅಂತ ಸ್ವಾಮಿಗಳು ಅಂತಾನೆ ಕೊಡ್ತಾರೆ, ರಾಮಚಂದ್ರನ ಹೆಸರು ಯಾವಾಗ ಹೇಳಲ್ಲ. ಭಗವಂತನ ಕರುಣೆ ಅವ್ರ ಮೇಲೆ ಅಷ್ಟಿದೆ. ರಾಘವೇಂದ್ರ ಅಂತ ನನ್ನ ಹೆಸರೇನೆ, ಎಲ್ಲಾ ನಾಮಗಳು ಭಗವಂತಂದೇನೆ, ಅವನೇ ಇವ್ರ ಮೇಲೆ ಕರುಣೆ ತೋರಿಸ್ಬಿಟ್ಟ. ಅವ್ರ ಒಳಗಡೆ ಮುಖ್ಯ ಪ್ರಾಣದೇವರು, ಅವ್ರ ಒಳಗಡೆಗೆ ಅವರಿಗೆ ವಾಯುವಿನ ವಿಶೇಷ ಅಂಶ ರಾಘವೇಂದ್ರ ಸ್ವಾಮಿಗಳಲ್ಲಿ ವಾಯು ಅಂಶ. ಹಾಗಾಗಿ ಅವ್ರು ಹೇಳ್ತಾರೆ, ನಾನು 2 ರಾಘವೇಂದ್ರ ಸ್ವಾಮಿಗಳ ಚಿಂತನೆ ಬಗ್ಗೆ ಒಂದು ಹೇಳ್ತೀನಂತೆ. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತೀವಿ, ನಾನು ಏನು ಗೊತ್ತಿಲ್ಲದವ್ರಿಗೆ ಅಂತ ಹೇಳ್ತಾ ಇರೋದು. ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗ್ತೀವಿ, ಹೋಗಿ ನಮಸ್ಕಾರ ಮಾಡ್ತೀವಿ. ಯಾವ ತರಹ ನಮಸ್ಕಾರ ಮಾಡ್ಬೇಕು, ಎಷ್ಟು ನಮಸ್ಕಾರ ಮಾಡ್ಬೇಕು. ರಾಘವೇಂದ್ರ ಸ್ವಾಮಿಗಳ ವೃಂದಾವನಕ್ಕೆ ಹೋದ್ರೆ ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ಒಬ್ಬರೇ ಇರ್ತಾರೆ ಅಂತಿಲ್ಲ. ರಾಘವೇಂದ್ರ ಸ್ವಾಮಿಗಳ ಹತ್ತಿರದಲ್ಲಿ ಕೃಷ್ಣ ಇರ್ತಾನೆ, ವೇದವ್ಯಾಸ ದೇವರು ಇರ್ತಾರೆ, ರಾಮದೇವರು ಇರ್ತಾರೆ, ನರಸಿಂಹ ದೇವರು ಇರ್ತಾರೆ, ಹಯಗ್ರೀವ ದೇವರು ಇರ್ತಾರೆ. 5 ಜನರು 5 ರೂಪದಿಂದ ಭಗವಂತ ಇರ್ತಾನಲ್ಲಿ. ಬರೀ ರಾಯರ ಬೃಂದಾವನ ಅಷ್ಟೇ ಅಲ್ಲ, ರಾಯರ ಬೃಂದಾವನದಲ್ಲಿ ಮತ್ತೆ ಆ ರಾಯರ ಒಳಗಡೆ ವಾಯುದೇವರು 5 ರೂಪಗಳಿಂದ ಇರ್ತಾರೆ. ಹಾಗಾಗಿ ಅವೆಲ್ಲ ಇರ್ಬೇಕಾದ್ರೆ ನಾವು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ಬೇಕಾದ್ರೆ, ರಾಘವೇಂದ್ರ ಸ್ವಾಮಿಗಳಿಗೆ ನಿಮ್ಮ ಅಂತರ್ಗತನಾದ ವಾಯುದೇವರು, ಅವರ ಅಂತರ್ಗತ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿರ್ತೀವಿ ಅಂತ ನಮಸ್ಕಾರ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳು ಅತಿಯಾದ ಕೃಪೆಯಿಂದ ಆಶೀರ್ವಾದ ಮಾಡ್ತಾರೆ, ಜನ್ಮ ಉದ್ಧಾರ ಮಾಡ್ಬೋದು. ತುಂಬಾ ಖುಷಿ ಆಗ್ತದೆ. ಯಾಕೆ ಅಂತಂದ್ರೆ ನಾವು ನಮಸ್ಕಾರ ಮಾಡ್ಬೇಕಾದ್ರೂ ರಾಯರ ಬೃಂದಾವನಕ್ಕೆ ಯಾವಾಗ 1 ನಮಸ್ಕಾರ ಮಾಡಬಾರ್ದು, 1 ಪ್ರದಕ್ಷಿಣೆ ಮಾಡಬಾರ್ದು, 5 ಪ್ರದಕ್ಷಿಣೆ ಬರಬೇಕು. ಮಿನಿಮಮ್ 5 ಬರಬೇಕು. ಒಂದು ರಾಮದೇವರು ಸುಳ್ಳು, ಕೃಷ್ಣ, ವೇದವ್ಯಾಸ ದೇವರು, ಹಯಗ್ರೀವ ದೇವರು, ನರಸಿಂಹ ದೇವರು ಅವರ ಉಪಾಸಕರು, ನರಸಿಂಹ ದೇವರು. ಈ 5 ಜನಕ್ಕೆ ನಮಸ್ಕಾರ ಮಾಡಬೇಕು. 5 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು. 5 ಆಗ್ಲಿಲ್ಲ ಅಂದ್ರೆ 3 ಆದ್ರೂ ಮಾಡಿ. 3 ಮಾಡಬೇಕು ಅಂದ್ರೆ ನಮ್ಮ ಸತ್ವ, ರಜಸ್ಸು, ತಮೋ ಗುಣಗಳು ಅಂತ ಅಧ್ಯಾತ್ಮದಲ್ಲಿ ಇರ್ತವೆ. 3 ಅವೇ 3 ಗುಣಗಳಿಂದ ನಮ್ಗೆ ವಿಕಾರ ಆಗತ್ತೆ. ಒಳ್ಳೆಯದಕ್ಕೆ ಸತ್ವ, ಇದಕ್ಕೆ ಮಿಶ್ರಕ್ಕೆ ರಜಸ್ಸು, ಕೆಟ್ಟ ಗುಣಗಳೆಲ್ಲ ತಾಮಸ್ಸು. ಈ 3 ಗುಣಗಳು ನಮ್ಮಲ್ಲಿ ಇರುವುದು ನಮ್ಮ ಯೋಗ್ಯತೆ ಅನುಸಾರ ಕಡಿಮೆಯಾಗಿ ಭಗವಂತನ ಬಗ್ಗೆ ಭಕ್ತಿ ಹೆಚ್ಚಿಸುವಿ ಅಂತ 1 ಗುಣ ಮಾಡಿದ್ರೆ ಸತ್ವ ಗುಣ ಪ್ರಚುರ ಆಗಲಿ ಅಂತ ಮಾಡಿ. ಅದಕ್ಕೆ ರಾಯರು ವಾಯುದೇವರಿಗೆ ಹೇಳಿ, ಭಗವಂತನ ಹತ್ರ ಹೇಳಿ ನಮ್ಗೆ ಬಗರ ಮಾಡೋದು. ಅವರು ಸ್ವತಂತ್ರ ಅಲ್ಲ, ಅವರೇ ಮಾಡ್ತೀವಿ ಅಂತ ಅನ್ಲಿಕ್ಕೆ ಆಗಲ್ಲ. ಹಾಗೇನೆ ರಜೋಗುಣ, ತಮೋ ಗುಣಗಳು ಕಡಿಮೆ ಆಗಲಿದ್ದ ಆ 3 ಗುಣಗಳ ಪ್ರತಿಬಂಧಕ ನಮಗೆ ಕಡಿಮೆ ಆಗುವಂತೆ ಮಾಡು ಸ್ವಾಮಿ, ಹರಿಗಳ ಅನುಗ್ರಹ ಸಿಗಲಿ ಅಂತ ಹೇಳಿ ಮಾಡಿ ಆ 3 ಜನದಿಂದ ಉದ್ಧಾರ ಆಗ್ತೀವಿ. ಈ ತರ ಪ್ರದಕ್ಷಿಣೆ ಬರಬೇಕು. ರಾಯರಿಗೆ ಯಾವುದೇ ಕಾರಣಕ್ಕೂ 1 ಪ್ರದಕ್ಷಿಣೆ ಮಾಡಬಾರ್ದು, 3 ಅಥವಾ 5 ಮಾಡಬೇಕು. 5 ಮಾಡ್ಬೇಕಾದ್ರೆ 5 ಭಗವದ್ ರೂಪಗಳ ಚಿಂತನೆ ಆಗ್ಬೇಕು. 5 ಭಗವದ್ ರೂಪಗಳ ಚಿಂತನೆ ಆಗ್ಬೇಕು. ಇನ್ನೊಂದು ಏನಪ್ಪಾ ಅಂದ್ರೆ
ನಾನು ಹೋಗಿ ರಾಯರ ಹತ್ರ ಏನೋ ಕೇಳ್ಕೊಂತೇನೆ. ಅಂದ್ರೆ ರಾಯರ್ ಎಷ್ಟು ಕೊಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ನಾನು ಸಣ್ಣದೊಂದು ಕೇಳ್ಕೊಂಡು ಬಂದ್ಬಿಡ್ತೇನೆ. ರಾಯರ್ ಕರುಣಿಸ್ತಾರ? ರಾಯರು ನಿಮಗೆ ಯೋಗ್ಯತೆ ಇದ್ರೆ ಕರುಣಿಸ್ತಾರೆ. ನಾವು ನಮ್ಮ ಯೋಗ್ಯತೆ ಇದ್ರೆ ಕರುಣಿಸ್ತಾರೆ. ಅದಕ್ಕೆ ಪ್ರತಿಬಂಧಕ ಏನಾದ್ರು ಇದ್ರೆ ಅದನ್ನ ನಾಶ ಮಾಡ್ತಾರೆ. ನಿಮ್ಗೆ ಸಿಗಲೇಬಾರ್ದು ಅಂತ ಭಗವಂತನ ಸಂಕಲ್ಪ ಇದ್ರೆ ಅವ್ರು ಕರುಣಿಸಿಕ್ಕಾಗಲ್ಲ. ಮತ್ತೇನಪ್ಪಾ ಅಂದ್ರೆ ನಾನು ಕೇಳಂತದ್ದು ಹೆಂಗಿರ್ಬೇಕು ಅಂದ್ರೆ ಸಾಧ್ಯವಾದದ್ದ ಅಸಾಧ್ಯವಾದದ್ದ ಅಂತ ಕೇಳ್ಬೇಕಾ, ಇಲ್ಲ ನನ್ನ ಒಂದು ನೋಡಿ ಹೋಗ್ಬೇಕು. ಎರಡು ತರ ಜನ, ಒಂದು ಲೌಕಿಕವನ್ನು ಕೇಳ್ತಾರೆ, ಏನು ಮಾಡ್ಲಿಕ್ಕಲ್ಲ ಕೇಳಬೇಕು. ಲೌಕಿಕವನ್ನು ಕೇಳ್ತೀರ, ಲೌಕಿಕವನ್ನು ಕೇಳಬೇಕಾದ್ರೂ ಕೂಡ ನಿನಗೆ ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಳ್ಳಿ ಹೊರತು ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಕೇಳ್ಕೊಳ್ಬಾರ್ದು. ಖಂಡಿತ. ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅಂತ ಕೇಳ್ಕೊಂಡ್ರೆ ಒಪ್ಪಲ್ಲ. ಹೌದು. ನಿಮಗೆ ಒಳ್ಳೇದಾಗ್ಲಿ ಅಂತಿದೆ, ಅದು ಒಳ್ಳೆಯದಾಗ್ಲಿಕ್ಕೂ ನಮಗೆ ಏನಾದ್ರೂ ಒಳ್ಳೆಯದಾಗ್ತಾ ಇದೆ, ನಾನು ಈ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಕುತ್ಕೊಂಡು ಕೇಳ್ತಾ ಇದ್ದೀರಾ ಅಂದ್ರೆ ನಮ್ಮ ಪೂರ್ವ ಜನ್ಮದ ಪುಣ್ಯದಿಂದ ಹೊರತು ನಾವು ಮಾಡ್ತಾ ಇರೋದು ಈಗಿನ ಜನ್ಮದಲ್ಲಿ ಬರಲ್ಲ. ಪೂರ್ವ ಜನ್ಮದ ಪುಣ್ಯಗಳಿಂದನೇ ನಾವು ಭಗವಂತನ ಬಗ್ಗೆ ಏನೋ ಹೇಳ್ತಿರ್ಬೇಕು, ಅವ್ನು ನಮ್ಮ ಹತ್ರ ಹೇಳಿಸ್ತಾ ಇರ್ತಾನೆ. ಇಲ್ಲ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಬಾಯಿನ ಮಾತೇ ಹೊರಡಲ್ಲ. ಈಗ ರಾಘವೇಂದ್ರ ಸ್ವಾಮಿಗಳ ಒಂದು ಮುಂದೆ ಈ ಮಾಟ ಮಂತ್ರಗಳು ನಡೀತಾವ ಅಂದ್ರೆ ಯಾರೋ ಒಂದು ಮಾಟ ಮಂತ್ರದಲ್ಲಿ ಇದೆಯೋ ಇದೋ ಗೊತ್ತಿಲ್ಲ, ಬಟ್ ಆ ಒಂದು ಬಳಲಿದಂತಹ ವ್ಯಕ್ತಿಗೆ ತಕ್ಷಣ ಗುಣ ಆಗತ್ತಾ ಇಲ್ಲ ಟೈಮ್ ತಗೊಳತ್ತ? ಗುಣ ಆಗತ್ತೆ, ಅವರವರ ಫಲ ಹೇಗಿರತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರು ಹೇಳ್ತಾರೆ, ನನಗೆ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾರೆ, ಏನಪ್ಪಾ ಅಂದ್ರೆ ಈ ತರ ಒಂದು ಮಾಟ ಮಂತ್ರ ಬಳತಿದ್ವಿ, ಮಂತ್ರಾಲಯಕ್ಕೆ ಹೋಗಿ ಬಂದ್ವಿ, ಮಂತ್ರಾಕ್ಷರ ತಗೊಂಡ್ಬಂದ್ವಿ, ಮತ್ತೆ ಮೃತ್ತಿಗೆನೂ ಕೂಡ ತಗೊಂಡ್ಬಂದ್ವಿ, ಆದ್ರೂ ನಮ್ಗೆ ವ್ಯತ್ಯಾಸ ಅದು ಆಗಲ್ಲ. ಯಾಕೆ ಅಂದ್ರೆ ಅವರಲ್ಲಿ ಅದು ಇರ್ಬೇಕು, ಅದು ಭಗವಂತನ ಸಂಕಲ್ಪ ಇದ್ದು ಅದು ಅಷ್ಟು ಬಳಲಬೇಕು ಅಂತಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅಂದ್ರೆ ವಿಧಿ ಬರ ಅಂತಾನ? ವಿಧಿ ಬರ ಭಗವಂತನ ಇಚ್ಛೆ, ಕೃಷ್ಣ ಪರಮಾತ್ಮ ರಾಮದೇವ್ರ ಇಚ್ಛೆ. ಅದು ಹೇಗಿರುತ್ತೆ, ಅವ್ರು ನಾನು ಇಚ್ಛೆ ಮಾಡ್ತೀನಿ ಸುಮ್ಮನೆ ಮಾಡಲ್ಲ. ನಿನ್ನ ಯಾವ್ದೋ ಜನ್ಮದಲ್ಲಿ ಮಾಡಿದ ಕರ್ಮ ಅನುಭವಿಸ್ಲಿ, ಆ ಕರ್ಮ ಅನುಭವಿಸ್ಲಿ. ಭಗವಂತ ಹೇಳ್ತಾನೆ ಕರ್ಮ ಅನುಭವಿಸ್ದೇನೆ ನೀನ್ ಕೋಟಿ ಜನ್ಮ ಇಟ್ಟಿದ್ರೆ ಕರ್ಮ ಅನುಭವಿಸ್ಲೇಬೇಕು ಅಂತ. ಆದ್ರೆ ದೇವ್ರ ಮೊರೆ ಹೋಗ್ಬೇಕು. ದೇವ್ರ ಮೊರೆ ಹೋಗಿ ನಿಮ್ಮ ಮೊರೆ ಹೋಗೋಕೆ ಏನ್ ಕೇಳ್ಬೇಕು, ಆ ಕಷ್ಟ ಆಗ್ತಾ ಇದೆ ತಡ್ಕೊಳ್ಳೋ ಶಕ್ತಿ ಕೊಡು ನನಗೆ ಅಂತ ಕೇಳ್ಬೇಕು. ಯಾಕೆಂದ್ರೆ ಈಗ ನೋಡಿ, ಈಗ ಸಾಮಾನ್ಯ ನೋಡ್ತಿದೀವಿ, ಕಷ್ಟಗಳನ್ನ ತಡ್ಕೊಳ್ಳೋ ಶಕ್ತಿ ಜನರ ಹತ್ರ ಇಲ್ಲೇ ಇಲ್ಲ. ಫೇಲಿಯರ್ ತಡ್ಕೊಳ್ಳೋ ಶಕ್ತಿ ಜನರ ಹತ್ರ ಇಲ್ಲ. ಜೊತೆ ನಾನು ಸುಸೈಡ್ ಮಾಡ್ಕೋತೀನಿ, ಇಲ್ಲ ಇನ್ನೊಬ್ರು ಸಾಯಿಸ್ತೀನಿ. ಖಂಡಿತ ಎರಡೇ ಇರೋದು ಅಲ್ವಾ. ತಂದೆ ತಾಯಿ ಬೈದ್ರ ಅವ್ರು ಯಾತಕ್ ಬೈದೋರ್ಲಿಲ್ಲ, ಹೋಗಿ ಸಾಯಿಸ್ಬಿಡ್ತೀನಿ, ಇಲ್ಲ ತಂದೆನೇ ಸಾಯಿಸ್ಬಿಡ್ತೀನಿ, ಇಲ್ಲ ನಾನೇ ಸತ್ತೋಗ್ತೀನಿ ಅಲ್ವಾ. ಇದು ಯಾಕಾಗಿದೆ, ನಮಗೆ ತಾಳ್ಮೆನೇ ಇಲ್ಲ, ವಿವೇಕನೇ ಇಲ್ಲ, ಒಳ್ಳೇದು ಕೆಟ್ಟದ್ದು ಯಾವ್ದು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಏನಾಗಿದೆ, ಹೀಗಾಗಿ ನಾವು ಕಷ್ಟ ಬಂದ್ರೆ ಕೇಳ್ತಾರೆ ಭಕ್ತರು, ಏನ್ ಕೇಳ್ತಾರೆ, ಕಷ್ಟ ಬರತ್ತಪ್ಪ, ನಾನ್ ಮಾಡಿದ ಪಾಪ ನಾನು ಅನುಭವಿಸ್ಲೇಬೇಕು. ನೀನ್ ನಿನ್ನ ಕೈಯಿಂದ ಏನ್ ನೀನ್ ಕೊಟ್ಟಿಲ್ಲ, ನೀನ್ ಮಾಡಿದ್ ನೀನ್ ಅನುಭವಿಸು ಅಂತ ಹೇಳ್ತಿದೀಯಾ. ಅನುಭವಿಸ್ಲಿಕ್ಕೆ ಶಕ್ತಿ ಕೊಡು ದೇವ್ರೆ, ಶಕ್ತಿ ಕೊಡು. ಆ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳಿ ಅವನಿಗೆ, ಅಷ್ಟೇ ಸಾಕಲ್ವಾ. ಎಷ್ಟು ಜನ ಆ ಶಕ್ತಿ ಇಲ್ದೇ ಸುಸೈಡ್ ಮಾಡ್ಕೊಳ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಮರ್ಡರ್ ಮಾಡ್ತಾರೆ ಬೇರೆಯವ್ರಿಗೆ ಅಲ್ವಾ. ಈ ಕಷ್ಟ ನಮಗೆ ಕಷ್ಟ ಆಗ್ಲಿಲ್ಲ ಅಂತಂದ್ರೆ, ಕಷ್ಟ ಹೋಗ್ಲಿಲ್ಲ, ನಮ್ಮ ಕರ್ಮ ಇದೆ, ಪ್ರಾರಬ್ಧ ಕರ್ಮ ಇದೆ, ಅನುಭವಿಸ್ಲೇಬೇಕು ಅಂತಂದಾಗ ರಾಘವೇಂದ್ರ ಈ ಕಷ್ಟ ಸಹಿಸಿಕೊಳ್ಳುವ ಶಕ್ತಿ ಕೊಡಪ್ಪ ನಮಗೆ. ಖಂಡಿತ. ನಾನು ಎಷ್ಟೋ ಉದಾಹರಣೆ ಕೇಳಿದೀನಿ. ನಾನು ಸೂಸೈಡ್ ಆಗೋ ಕೊನೆ ಕ್ಷಣದಲ್ಲಿ ಕೆಲವರೆಲ್ಲ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ. ಅಂತ ಸ್ಥಳದಲ್ಲಿ ಅನುಕೂಲ ಗಾಬರಿ ಆಗುತ್ತೆ, ಅವ್ರಿಗೆ ಏನ್ ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಆದ್ರೆ ಒಂದೇ ಮಾತು ಹೇಳ್ತೀನಿ, ರಾಯರನ್ನ ಕೊನೆಯದಾಗಿ ಬೇಡ್ಕೊಳ್ಳಿ, ಏನ ತೋರಿಸ್ಬೋದು ಅಂತೇಳಿ. ಆಗ ಅವರು ಅದರಿಂದ ಆಚೆ ಬಂದೇ ಬರ್ತಾರೆ. ಒಂದು ಮಾತಿಗೆ ಅವರು ಖಂಡಿತವಾಗಿಯೂ ಎಷ್ಟೊಂದ್ ಜನ ಉದಾಹರಣೆ, ಒಂದು ಈ ಎಣಿಕೆಯಲ್ಲಿ ಹೇಳೋದಂದ್ರೆ ಒಂದು 21 ಜನ ಗ್ಯಾರಂಟಿ ಆಗಿ ಅದರಿಂದ ಆಚೆ ಬಂದಿದ್ದಾರೆ ಕೂಡ. ಯಾಕೆಂದ್ರೆ ನೀವು ಆ ಒಂದು ಕ್ಷಣದಲ್ಲಿ ಉದ್ವೇಗದಲ್ಲಿ ತಗೊಂಡ ನಿರ್ಧಾರ ಇರುತ್ತಲ್ಲ, ಅದು ಆ ಕ್ಷಣ ಅಷ್ಟೇನೆ. ಮತ್ತೆ ನೆಕ್ಸ್ಟ್ ನೀವು ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ದುಃಖ ಆಗ್ಬಿಡುತ್ತೆ ಅವ್ನಿಗೆ, ಮಾಡ್ಕೊಂಡ್ರೆ ಅದು ಟೈಮ್ ಕೂದೋಗಿರುತ್ತೆ. ಅಂದ್ರೆ ನೀವು ಸಾಯ್ಬೇಕು ಅಂದ್ರೂ ಭಗವಂತನ ಇಚ್ಛೆ, ನೀವು ಸಾಯ್ತೀಯಾ ಅಂತ ಸಾಯ್ಲಿಕ್ಕಾಗಲ್ಲ, ಸಾಯ್ತೀಯ ಅಂದ್ರೆ ಸಾಯ್ಲಿಕ್ಕಾಗಲ್ಲ. ಯಾಕೆಂದ್ರೆ ಒಳಗಿರೋ ವಾಯುದೇವ್ ಹೊರಗಡೆ ಹೋದ್ರೆ ತಾನೇ ನೀ ಸಾಯೋದು. ಅವನಿಗೆ ಕುತ್ಕೊಂಡ ಅಂದ್ರೆ ನೀನೇ ತಿಪ್ಪದಾಗ ಹೊಡೆದ್ರೆ ಅವ್ನು ಕಳ್ಸ್ಲಿಕ್ಕಾಗಲ್ಲ. ಹೇಳ್ತಾರೆ, ನೀನ್ ಬದುಕ್ಲಿಕ್ಕೂ ಸ್ವತಂತ್ರ ಅಲ್ಲ, ನೀ ಸಾಯ್ಲಿಕ್ಕೂ ಸ್ವತಂತ್ರ ಅಲ್ಲ, ಮಧ್ಯ ನಾನು ಅಂತ ಯಾಕೆ ಹಾರಾಡ್ತೀಯ ಅಂತ ಕೇಳ್ತಾನೆ. ಈ ರಾಘವೇಂದ್ರ ಸ್ವಾಮಿ ಹತ್ರ ಯಾರ ದೇವ್ರ ಹತ್ರ ಕೇಳ್ಕೊಳ್ಬೇಕಾದ್ರೆ, ಕಷ್ಟ ಬಂತು ಅಂದ್ರೆ ಕಷ್ಟ ಕೊಡಪ್ಪ, ಕಷ್ಟ ನೋಡಿ ಕುಂತಿ ಕೇಳಿದ್ಲು ಕಷ್ಟ ಕೊಡೋಂತ, ಯಾಕಂದ್ರೆ ನಿನ್ ನೆನಪು ಬರುತ್ತೆ ನನಗೆ, ಮರಿತೀವಿ. ಕಷ್ಟ ನಿನ್ ನೆನಪು ಬರುತ್ತೆ, ಕಷ್ಟ ಸಹಿಸುವ ಶಕ್ತಿ ಕೊಡು ನನಗೆ, ತಾಳ್ಮೆ ಕೊಡು. ತಾಳ್ಮೆ ಮುಖ್ಯ ಅಲ್ವಾ. ತಾಳ್ಮೆಗಿಂತ ತಪವಿಲ್ಲ ಅಂತ ಪುರಂದರದಾಸ ಹೇಳ್ತಾನೆ. ತಾಳುವಿಕೆಗಿಂತ ತಪೋ ಇಲ್ಲ, ತಾಳ್ಬೇಕು, ಸಹನೆ ಇರ್ಬೇಕು, ಒಳ್ಳೇದಾಗತ್ತೆ. ನಿನ್ನ ಕರ್ಮ ಸೌದ ಮೇಲೆ ಒಳ್ಳೇದಾಗ್ಲೇಬೇಕಾಗತ್ತೆ. ನಿನಗೆ ಈ ಜನ್ಮದಲ್ಲಿ ಆಗ್ಬೇಕು. ನಾವು ಹುಟ್ಟುವ ಜನ್ಮದಲ್ಲಿ ಭಗವಂತ ಇವನಿಗೆ ಈ ಜನ್ಮದಲ್ಲಿ ಇಷ್ಟು ಕಷ್ಟ ಇಷ್ಟು ಸುತ್ತ ಅಂತ ಮುಂಚೆನೆ ಡಿಸೈಡ್ ಮಾಡಿ ಹುಟ್ಟಿಸ್ಬಿಟ್ಟಿರ್ತಾನೆ. ನೀವೇನ್ ಮತ್ತೆ ಆಡ್ ಮಾಡಲ್ಲ. ಅವನು
ನಾವು ಏನು ಪಾಪಗಳನ್ನು ಮಾಡಿರ್ತೀವೋ ಅದರಲ್ಲಿ 1% ಗಿಂತ ಕಡಿಮೆ ಅಷ್ಟೇ ಅನುಭವಿಸ್ಲಿಕ್ಕೆ ಕೊಟ್ಟಿರ್ತಾನೆ ಅವನು, ಅದನ್ನೇ ಅನುಭವಿಸ್ಲಿಕ್ಕೆ ಆಗಲ್ಲ ನಮ್ಗೆ. ಅಷ್ಟು ಪಾಪ ಇರುತ್ತೆ ನಮ್ದು. ಅವನ ಕರುಣೆ ನೋಡಿ ಎಷ್ಟಂತಂದ್ರೆ ಅಷ್ಟು ಕಡಿಮೆ ಮಾಡಿ ಕೊಟ್ಟು, ಯಾಕಂದ್ರೆ ಒಟ್ಟಿಗೆ ಕೊಟ್ರೆ ಇವ್ನಿಗೆ ಅನುಭವಿಸ್ಲಿಕ್ಕೆ ಆಗಲ್ಲ ಅಂತ ಅಷ್ಟು ಕಡಿಮೆ ಮಾಡ್ಕೊಡ್ತಾನೆ, ಅದನ್ನು ನಮ್ಗೆ ಅನುಭವಿಸ್ಲಿಕ್ಕೆ ಆಗಲ್ಲ. ನಾವು ಅದನ್ನು ಬಿಟ್ಬಿಟ್ಟು ಉದ್ದಟತನದಿಂದ ಯಾವ ರಾಘವೇಂದ್ರ ಸ್ವಾಮಿಗಳು ಯಾರವರು ಯಾರು ಏನು ಗೊತ್ತಿಲ್ದೇನೆ ಸುಮ್ನೆ ಹುಚ್ಚುಚ್ಚಂಗ್ ಮಾತಾಡಿ ಅನುಭವಿಸಿದ್ರೆ, ನೀವ್ ಎಲ್ಲೇ ಹೋಗಿ ರಾಘವೇಂದ್ರ ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ದಿದ್ರೆ ನೀವ್ ಎಲ್ಲೂ ಹೋಗ್ಲಿಕ್ಕೆ ಏನು ಮಾಡಿದ್ರು ಆಗಲ್ಲ. ನಂಬಿಕೆ ಬೇಕಾ? ನಂಬಿಕೆ ಇರ್ಬೇಕು. ನಂಬಿಕೆ ಭಗವಂತ ರಾಘವೇಂದ್ರ ಸ್ವಾಮಿಗಳು ತಗೊಳ್ತಾರೆ. ಬಟ್ ನಮಸ್ಕಾರ ಮಾಡಿ ಒಂದ್ ದೀಪ ಹಚ್ಚಿ ಕೇಳ್ಕೊಳ್ಳಿ, ಅವ್ರಿಗೆ ಕೇಳ್ಕೊಳ್ಳಿ, ಶಕ್ತಿ ಕೊಡಪ್ಪ ನಿನಗೆ, ನನಗೆ ಕಷ್ಟ ಹೋಗ್ಲಿ, ಇದು ಕಷ್ಟ ಹೋಗ್ಲಿಲ್ಲ ಅದು ತಡ್ಕೊಳ್ಳೋ ಶಕ್ತಿ ಆದ್ರೂ ಕೊಡು. ನಿಮ್ಮ ಶಕ್ತಿಗೆ ನಿಮ್ಮ ಯೋಗ್ಯತೆಗೆ ಅನುಗುಣವಾಗಿ ನಿಮ್ಗೆ ಏನೇನು ಬರ್ಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ಅವ್ರು ಅದನ್ನ ಕೊಡ್ತಾರೆ. ಅವರು ಸ್ವತಂತ್ರ ಅಲ್ಲ ಕೊಡ್ಲಿಕ್ಕೆ, ಅವರು ವಾಯುದೇವರ ಮುಖಾಂತರ ಭಗವಂತನಿಗೆ ಕೇಳ್ತಾರೆ, ಭಗವಂತ ಕೊಡ್ತಾರೆ. ಯಾಕಂದ್ರೆ ಭಗವಂತನಿಗೆ ವರ ಕೊಡ್ಲಿಕ್ಕೆ ಲಕ್ಷ್ಮೀ ದೇವಿ ಆಗ್ಲಿ ವಾಯುದೇವರಿಗಾಗ್ಲಿ ಯಾರಿಗೂ ವರ ಕೊಡ್ಲಿಕ್ಕೆ ಸ್ವತಂತ್ರ ಇಲ್ಲ. ನಾವೇನ್ ಯಾರಿಗೂ ವರ ಕೇಳಿದ್ರು, ರುದ್ರದೇವರಿಗೆ ವರ ಕೇಳಿದ್ರು ಕೂಡ ರುದ್ರದೇವರು ವಾಯುದೇವ ಹತ್ರ ಹೋಗ್ತಾರೆ, ವಾಯುದೇವರು ನಾರಾಯಣ ಹತ್ರ ಕೇಳಿದ ಮೇಲೇನೆ ವರ ಸಿಗೋದೋತನು ಅವರೇ ಡೈರೆಕ್ಟ್ ಆಗಿ ಕೊಡ್ತೀನಿ ಅಂದ್ರೆ ಶಾಪ ಬರ್ತಲ್ಲ ರುದ್ರದೇವರಿಗೆ, ಹಂಗಾಗತ್ತೆ. ಬರಲ್ಲ, ಸ್ವತಂತ್ರ ಇಲ್ಲ, ಸ್ವತಂತ್ರ ಇರೋದು ಅವ್ನಿಗೊಬ್ಬರಿಗೇನೆ, ಯಾರಿಗೂ ಇಲ್ಲ. ಇವನ್ ಲಕ್ಷ್ಮಿಗೂ ಇಲ್ಲ ಸ್ವತಂತ್ರ. ಆದ್ರೂ ಒಂದು ಮಾತಿದೆ, ರಾಯರು ತಾವು ಗಳಿಸಿದಂತಹ ಒಂದು ತಪಸ್ಸಿನ ಶಕ್ತಿ ಮೂಲಕ ಒಂದ್ ಸ್ವಲ್ಪ ಅದೇ ಅದು ಕೊಡ್ತಾರೆ. ಅದು ಏನಂದ್ರೆ ಅವ್ರೇನ್ ಕುತ್ಕೊಂಡಿದ್ದಾರೆ, ಅವ್ರು ಗಳಿಸಿದ ಒಂದು ತಪಸ್ಸಿನ ಮುಖಾಂತರ ಏನು ಅವ್ರಿಗೆ ಪುಣ್ಯ ಅಂತ ಇರುತ್ತೆ, ಒಂದು ಇಷ್ಟ ಪುಣ್ಯ ಅನಿಷ್ಟ ಪುಣ್ಯ ಅಂತ ಇರುತ್ತೆ. ಆ ಪುಣ್ಯ ಜಾಸ್ತಿ ಆದ್ರೂ ಕೂಡ ನೀವು ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಪುಣ್ಯ ಕಳ್ಕೊಳ್ಬೇಕು ಅಂದಾಗ ಕೊಡ್ತಾರೆ. ಕೊಡ್ಬೇಕಾದ್ರೆ ದೊಡ್ಡವ್ರು ಕೊಡ್ತಾ ಇರ್ಬೇಕಾದ್ರೆ ಸಣ್ಣ ಕೇಳ್ಕೊಂಡು ಹೋದ್ರೆ ನಮ್ಗೆ ಕೇಳಿದವ್ರಿಗೆ ಲಾಸು, ನಮಗ್ ಗೊತ್ತಿರಲ್ಲ ಜ್ಞಾನಗಳು, ಕೇಳ್ತೀವಿ ಕೊಡ್ತಾರೆ. ಲಕ್ಷಾಂತರ ಜನಕ್ಕೆ ಆಗಿರತ್ತೆ, ಕೆಲವರಿಗೆ ಆಗಲ್ಲ. ಯಾಕಂದ್ರೆ ಅವ್ನ ಇರಲ್ಲ, ಬರಲ್ಲ, ಯೋಗ್ಯತೆ ಇರಲ್ಲ ಹೋಗ್ತೀರಾ. ಯಾಕಂದ್ರೆ ನೋಡಿ, ಯೋಗ್ಯತೆ ಜೀವಕ್ಕೂ ಬೇರೆ ಇರುತ್ತೆ, ಜೀವಕ್ಕೂ ಬೇರೆ ಇರುತ್ತೆ ಯೋಗ್ಯತೆ. ಹಾಗಾಗಿ ಅವ್ರು ಕೇಳ್ತಾರೆ, ಅವ್ರ ಪಾಪ ಕರ್ಮ ಏನಿರುತ್ತೆ ಅದನ್ನ ಅನುಭವಿಸ್ಲೇಬೇಕಿತ್ತು, ಅವರೇ ಹೇಳ್ತಾರೆ ಅನುಭವಿಸ್ಬೇಕು ಅಂತ. ಎಷ್ಟೋ ಜನಕ್ಕೆ ಕಣ್ಣು ಈ 100 ವರ್ಷ ಕೆಳಗಡೆ ಒಬ್ರು ಹೇಳಿ ಕೇಳಿದೆ, ನಾನು ಕೇಳಿಲ್ಲ. ಅವ್ರ ಕಣ್ಣು ಕಾಣದೆ ಇಲ್ಲದೆ ಬಂದಾಗ ರಾಘವೇಂದ್ರ ಸ್ವಾಮಿಗಳ ಪ್ರದಕ್ಷಿಣೆ ಮಂತ್ರಾಲಯದಲ್ಲಿ ಮಾಡ್ಬೇಕಾದ್ರೆ ಅವನಿಗೆ ಕಣ್ಣು ಆಪರೇಷನ್ ಆಗಿ ಕಣ್ಣು ಕಂಡಿದೆ. ಅಂದ್ರೆ ಸ್ವಪ್ನದಲ್ಲೇನೆ ಯಾವ ಆಪರೇಷನ್ ಮಾಡಿದಾಗಾಗಿ ಎದ್ದು ಕಣ್ಣು ಕಂಡಿದೆ ಅವ್ರಿಗೆ. ಆತರ ಮಹಿಮೆ ಮಾಡಿದಾರೆ ಅವರು. ಅವಾಗ ಕಣ್ಕೊಳ ಯೋಗ್ಯತೆ ಇತ್ತು, ಯೋಗ ಇತ್ತು. ಅದೇ ನೀವೊಂದು ಹೇಳಿದ್ರಿ ಮಾತು, ನಾವು ರಾಯರನ್ನ ಕೇಳಿದ್ರೆ ಒಂದು ಚೆನ್ನಾಗಿರೋದನ್ನ ಕೇಳ್ಬೇಕು, ಒಂದು ಉತ್ತಮವಾದನ್ನ ಕೇಳಬೇಕು. ಸುಮ್ನೆ ಯಾಕೆ ನೀವು ಅವ್ರ ರಾಯರು ಒಂದ್ ತಂಬಿಗೆ ಕೂಡ ರೆಡಿ ಇರ್ತಾರೆ, ನೀವು ಒಂದ್ ಗ್ಲಾಸ್ ಕೇಳ್ತಾ ಇದಾರ ಅನ್ನೋದು ಹೇಳಿದೆ. ಅದ್ರ ಬಗ್ಗೆ ಹೇಳೋದು ಅದು ಈಗ ನೋಡಿ, ಎಲ್ಲರೂ ಅದನ್ನ ಕೇಳ್ತಾರೆ, ಅವ್ರವ್ರದ್ದು ಲೌಕಿಕವಾಗಿ ಕೇಳ್ತಾ ಇರ್ತಾರೆ. ಹಾಗಾಗ್ಬಿಟ್ಟು ನೀವು ಅತಿ ಆಸೆಯಿಂದ ಕೇಳಬಾರ್ದು. ಕೊಡ್ತಾರೆ ಪ್ರತಿ ಟೈಮ್ ಕೊಡಿ ಅಂತಂದ್ರೆ ಅವ್ರು ಕೇಳ್ತಾ ಹೋಗು ಅಂತಂತಾರೆ. ಇವಾಗ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ, ಈ ಶಾಸ್ತ್ರ ಪ್ರಕಾರ ಉದಾಹರಣೆ ಕೊಡ್ಬೇಕು ಅಂದ್ರೆ, ಒಬ್ಬರು ಇದ್ರು, ಅವರು ರಾಘವೇಂದ್ರ ಸ್ವಾಮಿಗಳ ಮಂತ್ರಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇದ್ರು. ಒಂದು ವಾರ ಮಾಡಿದ್ರು, ಅವರಿಗೆ ರಾಘವೇಂದ್ರ ಸ್ವಾಮಿ ಸ್ವಪ್ನದಲ್ಲಿ ಬರ್ಲೇ ಇಲ್ಲ. ಇನ್ನ ಹೋಗೋರಿಗೆ ಒಬ್ರು ದೊಡ್ಡ ಪಂಡಿತರು ಪಾರಾಯಣ ಎಲ್ಲ ಮಾಡುವ. ಕೆಲವರು ಬರೋರು ನಮ್ಮ ಸ್ವಪ್ನದಲ್ಲಿ ಕಂಡ್ರು, ನಮ್ಗೆಲ್ಲ ಚೆನ್ನಾಗಾಯ್ತು, ಹೋಗೋರು. ಇವರು ಬಂದ್ಬಿಟ್ಟು ಬಡವರು, ಇವರು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿ ಬಂದ್ಬಿಟ್ಟು, ಸ್ವಾಮಿ ಇವತ್ತೇ ನಿಮ್ಗೆ ನಮಸ್ಕಾರ, ಲಾಸ್ಟ್ ನಾನು ಮಾಡಲ್ಲ, ನೀವು ಎಲ್ಲಾರು ಕನಸಲ್ಲಿ ಬಂದು ಅನುಗ್ರಹಿಸಿದ್ದೀರಾ, ನನಗೆ ಅನುಗ್ರಹಿಸಿಲ್ಲ ನೀವು. ಅವರಿಗೆ ಅವ್ರ ಸ್ವಪ್ನದಲ್ಲಿ ಬಂದು ಹೇಳ್ತಾರೆ, ನಾನು ನಿನಗೆ ಮುಂಚೆನೆ ಅನುಗ್ರಹಿಸಿದ್ರೆ ನನ್ನ ಗ್ರಂಥಗಳನ್ನು ನನ್ನ ಓದ್ತಾ ಇರ್ಲಿಲ್ಲ, ನಾನು ಕೇಳಬೇಕಾಗಿತ್ತು ಅದನ್ನ. ನಾನು ಇವತ್ತು ಕನಸಲ್ಲಿ ಬಂದ್ಬಿಟ್ಟೆ ಅಂದ್ರೆ ನೀನು ಹೋಗ್ಬಿಡ್ತೀಯ ನಾಳೆ. ನೀನು ನನ್ನ ಗ್ರಂಥ ಪಾರಾಯಣ ಮಾಡ್ಬೇಕು, ನಾನ್ ಕೇಳಬೇಕು ಅಂತ ನೀನು ಕನಸಲ್ಲಿ ಬಂದಿಲ್ಲ ಅಂತ ಹೇಳಿದ್ರು. ಈ ತರ ವರಗಳು ಒಬ್ಬೊಬ್ಬರಿಗೆ ಬೇರೆ ಬೇರೆ ತರ ಇರುತ್ತೆ. ಅವ್ರವ್ರು ಏನ್ ಕೇಳ್ತಾರೋ ಅದ್ರ ಮೇಲೆ ಕೇಳಿದ್ದನ್ನ ಕೊಡ್ತಾರೆ ರಾಯರು, ಇಲ್ಲ ಅಂತ ಅವ್ರಿಗೆ ಆ ಶಕ್ತಿ ಇದೆ, ಕೊಡ್ತಾರೆ. ಪರಮಾತ್ಮ ಕೊಟ್ಟಿದ್ದಾನೆ, ಆ ಶಕ್ತಿ ಕೊಡ್ತಾರೆ. ಕೆಲವೊಂದು ಅಪವಾದಗಳು ಇರ್ತವೆ, ಕೆಲವೊಂದು ಅಪವಾದಗಳು, ಆ ಅಪವಾದಗಳು ಏನು ಮಾಡ್ಲಿಕ್ಕೆ ಆಗಲ್ಲ. ಅಪವಾದಗಳು ಏನು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಯೋಗ್ಯತೆ ಇಲ್ಲ ಅಂದ್ರೆ ಏನು ಮಾಡ್ಲಿ. ಈಗ ನೀವ್ ಎಷ್ಟೇ ಕಷ್ಟಪಟ್ಟು ಬರೀತಾನಪ್ಪ, ಒಬ್ರು ಶತದಡ್ಡ ಇರ್ತಾನೆ, ಏನು ಅವನು ಅದೇ ಕ್ಲಾಸ್ಗೆ ಹೋಗ್ತಾ ಇರ್ತಾನೆ, ಓದ್ತಾ ಇರ್ತಾನೆ, ಅವ್ರು ಏನ್ ಮಾಡಿದ್ರು 35 ಮಾರ್ಕ್ಸ್ ತೆಗಿತಾರಲ್ಲ. ಹಂಗಾರೆ ಆ ಟೀಚರ್ ತಪ್ಪ ಇಲ್ವಲ್ಲ? ಬೇರೆಯವರೆಲ್ಲ ಪಾಸ್ ಆಗ್ತಾ ಇರ್ತಾರೆ, ಇವನ್ ತಪ್ಪಲ್ವಾ? ಇವನಿಗೆ ಇಲ್ಲ ಯೋಗ್ಯತೆ, ಹಾಗಾಗಿ ಬರಲ್ಲ. ಅವರವರ ಯೋಗ್ಯತೆ ಅವ್ರು, ಯಾಕಂದ್ರೆ ಒಬ್ಬ ಜೀವ ಭೇದ ಅಂತಿಲ್ಲ, ಅದಕ್ಕೆ ಅನ್ನೋದು ಜೀವ ಭೇದ ಅಂತ. ಹೊರಗಿರೋ ದೇವ್ರ ಒಬ್ರೇನೆ, ಬೇರೆ
ಜೀವ ಬೇರೆ. ಯಾಕೆಂದ್ರೆ ನಾನು ಹೆಂಗ್ ಹೇಳ್ತೀವಿ ಅಂದ್ರೆ, ನೀವು ಒಂದು ಲೋಟ ತಗೊಳ್ತೀರಾ, ಒಂದು ಲೋಟದಲ್ಲೂ ಒಂದು ನೀರು ಇಡ್ತೀರಾ, ಒಂದು ಕೊಡದಲ್ಲೂ ಒಂದು ನೀರು ಇಡ್ತೀರಾ. ಲೋಟದಲ್ಲಿರುವ ನೀರು, ಕೊಡದಲ್ಲಿರುವ ನೀರೇನೆ, ಅದು ಒಂದೇನೆ. ಹೌದು. ಆದ್ರೆ ಕೊಡ ಬೇರೆ, ಲೋಟ ಬೇರೆ. ಕೊಡ ಲೋಟ ಆಗಲ್ಲ, ಲೋಟ ಕೊಡ ಆಗಲ್ಲ. ಹೌದು. ಹಾಗೇನೆ ಜೀವ ಬೇರೆ. ಹೌದು. ಹೊರಗಿನ ಪರಮಾತ್ಮ ಒಬ್ಬರೇನೆ. ಹೌದು. ಆದ್ರೆ ನೀವು ಲೋಟದಾಗ ಹಿಂಗ್ ತೆಗೆದ್ಬಿಟ್ಟು ಕೊಡದ ಹಾಕಿ ಕೊಡ ತುಂಬಲ್ಲ, ಕೊಡದಾಗ ಹಿಂಗ್ ತೆಗೆದು ಲೋಟ ಹಾಕಿದ್ರೆ ಅಳಿಯತ್ತೆ. ಹೌದು. ನಿನ್ ಯೋಗ್ಯತೆ, ಲೋಟದ ಯೋಗ್ಯತೆ ಅಷ್ಟು. ಹೌದು. ನೀವೇನು ತುಂಬಿಕೊಂಡ್ರು ಭಗವಂತ ಕೊನೆಗೆ ಏನ್ ಮಾಡ್ತಾರೆ, ನಿಮ್ಮ ಯೋಗ್ಯತೆ ಎಷ್ಟೋ ಅಷ್ಟೇ ತುಂಬುತ್ತಾ ನೋಡ್ತಾನೋ, ಅದಕ್ಕಿಂತ ಮೇಲೆ ತುಂಬಿಸಲ್ಲ. ಹೌದು. ಆ ಯೋಗ್ಯತೆ ಅಷ್ಟು ತುಂಬಕ್ಕಾದ್ರೂ ಅಷ್ಟು ಸಾಧನೆ ಮಾಡ್ಬೇಕು. ಹಾ. ಅಷ್ಟು ಸಾಧನೆ ಮಾಡ್ಬೇಕು, ತಾಳ್ಮೆ ಇರೋದು. ಸಾಧನೆ ಮಾಡ್ಬೇಕು. ನಂಬಿಕೆ. ಹಾಗಾಗಿ ಅವ್ರ ಹತ್ರ ಭಕ್ತಿ ಇರ್ಬೇಕು. ರಾಘವೇಂದ್ರ ಯಾವುದೇ ಮಂದಿರಗಳಿಗೆ ಹೋಗ್ರಿ, ಹೋದಾಗ ಲೌಕಿಕ ಮಾತುಗಳನ್ನು ಬಿಡಬೇಕು. ಅಲ್ಲಿ ಭಕ್ತಿ, ಲೌಕಿಕ ಹರಟೆಗೆ ನೀವು ಮಠಕ್ಕೆ ಹೋಗ್ಬೇಕು ಅಂತೇನಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮನೆ ಕುದುರೆ ಹರಟೆ ಹೊಡಿ, ಅಲ್ಲೇ ಹೋಗ್ತೀರಾ ಹೌದು ಅಲ್ವಾ? ಅಲ್ಲಿ ಹೋದಾಗ ಅಲ್ಲಿ ಸ್ಯಾಂಡಿಟಿಗೆ, ಅಲ್ಲಿ ಹೋದಾಗ ಅಲ್ಲಿ ಡ್ರೆಸ್ ಕೋಡ್ಗೆ, ಅಲ್ಲಿ ಹೋದಾಗ ಅಲ್ಲಿಯ ವಾತಾವರಣಕ್ಕೆ, ಅಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಳಿ. ಆವಾಗ ಅಲ್ಲಿ ಹೋಗ್ಬಿಟ್ಟು ನಾವೆಲ್ಲ ಸಿಕ್ಕ ಜೊತೆ ಮನ ಅಂತ ಕುತ್ಕೊಂಡ್ವಿ, ಮನ ಕುತ್ಕೊಂಡಿದ್ರೆ ದೇವರು ಮೇಲೆ ಉಳಿತಾನೆ, ರಾಘವೇಂದ್ರ ಹೊರ ಕೊಡ್ತಾರೆ ನಿಂಗೆ. ನೀನು ಬಂದಿರೋದು ಇಲ್ಲಿ ಹರಟೆ ಹೊಡಿಲಿಕ್ಕೆ, ನನ್ನ ನೋಡ್ಲಿಕ್ಕಲ್ಲಪ್ಪ. ಎಲ್ಲರೂ ಸಿಗ್ತಾರೆ, ಹರಟೆ ಹೊಡಿಲಿಕ್ಕೆ ಬಂದಿದೀಯ. ಈಗ ಆಗಿರೋ ಹಣೆ ಬಾರನೇ ಆಗ್ತದೆ ಎಲ್ಲಾ ಕಡೆ ಅಲ್ವಾ? ಪಾಯಿಂಟ್ ಮಾಡ್ಕೊಂಡಿದ್ದಾರೆ. ಹೌದಾ? ಯಾಕೆಂತಂದ್ರೆ ಅಲ್ಲಿ ಬರ್ಬೇಕು. ಅಲ್ಲಿ ಬಂದು ಬಿಟ್ಟು ಅಲ್ಲಿ ಯಾವ ಸ್ಥಳದಲ್ಲಿ ಹೇಗೆ ಇರಬೇಕು ಹಾಗಿದ್ರೇನೆ ಪ್ರಾಶಸ್ತ್ಯ, ಅದರ ಫಲ ಅಲ್ವಾ? ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.